ನೇರ ದಯಾಮರಣ ಅಂತಂದ್ರೆ ಇವಾಗ ವ್ಯಕ್ತಿಗೆ ವಿಷದ ಚುಚ್ಚುಮದ್ದು ಅಂದ್ರೆ ವಿಷದ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ವಿಷದ ಇಂಜೆಕ್ಷನ್ ಕೊಟ್ಬಿಟ್ಟು ಸಾಯಿಸೋದು ಅಂದ್ರೆ ವೆಂಟಿಲೇಟರ್ನ ನಿಲ್ಲಿಸುವುದು. ಉಸಿರಾಟದ ನಿಲ್ದ ತಕ್ಷಣ ವ್ಯಕ್ತಿ ಸಾಮಾನ್ಯ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಸತ್ತೋಗ್ತಾನೆ. ಅದನ್ನ ಪರೋಕ್ಷ ದಯಾಮರಣ ಅಂತಾರೆ. ಬಟ್ ಇದನ್ನು ಅಷ್ಟೇನೆ ಭಾರತದಲ್ಲಿ ಬಹಳ ವಾದ ವಿವಾದಗಳಾದವು, ಚರ್ಚೆಗಳಾದವು. ಪರೋಕ್ಷ ದಯಾಮರಣನು ಒಂದು ರೀತಿ ಅಪರಾಧನೇ ಆಗುತ್ತೆ ನಮ್ಮ ಭಾರತದ ಸಂವಿಧಾನದ ಪ್ರಕಾರ ಅಂತ ಬಹಳಷ್ಟು ವಾದಗಳಾಯಿತು. ಬಟ್ ಇದನ್ನ ಬಡವರು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೇಳ್ತಾ ಇರೋ ಟಾಪಿಕ್ ಅಂದ್ರೆ ದಯಾಮರಣ. ದಯಾಮರಣದಲ್ಲಿ ಎರಡು ರೀತಿಯದ್ದು ಬರುತ್ತೆ, ಅಂದ್ರೆ ನೇರ ದಯಾಮರಣ ಮತ್ತು ಪರೋಕ್ಷ ದಯಾಮರಣ ಅಂತೇಳಿ. ಭಾರತದಲ್ಲಿ ಕಾನೂನುಬದ್ಧಗೊಳಿಸಿರೋದು ಯಾವ್ದಪ್ಪ ಅಂದ್ರೆ ಪರೋಕ್ಷ ದಯಾಮರಣ. ನೇರ ದಯಾಮರಣಕ್ಕೆ ಭಾರತದ ಇನ್ನು ಕಾನೂನುಬದ್ಧಗೊಳಿಸಿಲ್ಲ, ನೇರ ದಯಾಮರಣವನ್ನು ಕೊಡೋದಿಲ್ಲ. ನಿಮಗೆ ದಯಾಮರಣಕ್ಕೆ ಅಂದ್ರೆ ಪರೋಕ್ಷ ದಯಾಮರಣಕ್ಕೆ ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಯಾವ ರೀತಿಯಾಗಿ ಒಂದು ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅಂತಂದ್ರೆ ಪ್ರಾಥಮಿಕ ವೈದ್ಯಕೀಯ ಮಂಡಳಿ ಮತ್ತು ದ್ವಿತೀಯ ವೈದ್ಯಕೀಯ ಮಂಡಳಿ ಅಂತಿದೆ. ಆ ವೈದ್ಯಕೀಯ ಮಂಡಳಿಯಲ್ಲಿರುವ ಸದಸ್ಯರು ವೈದ್ಯರಾಗಿರ್ತಾರೆ. ವೈದ್ಯರು ಹೋಗ್ಬಿಟ್ಟು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಾಗ ಅವ್ರ ರಿಪೋರ್ಟ್ನ ಕೊಟ್ಟ ನಂತರ ಅದನ್ನೆಲ್ಲ ಪರಿಶೀಲಿಸಿದ ನಂತರನೇ ಪರೋಕ್ಷ ದಯಾಮರಣ ಕರುಣಿಸೋದು. ಬಟ್ ಅಂಗಾಂಗಗಳ ವೈಫಲ್ಯ, ಮೆದುಳಿನ ನಿಷ್ಕ್ರಿಯತೆಯಿಂದ ಬಳಲುತ್ತಿರುವ ವ್ಯಕ್ತಿ ಅವರೇ ಉಸಿರಾಡ್ತಿದ್ರೆ ಆ ಥರದ್ದು ಕೊಡೋದಿಲ್ಲ. ಆ ಥರದಕ್ಕೆಲ್ಲ ನೀವು ದಯಾಮರಣ ಕರುಣಿಸೋದಿಲ್ಲ. ಅಂಗಾಂಗಗಳ ವೈಫಲ್ಯ, ಮೆದುಳಿನ ನಿಷ್ಕ್ರಿಯತೆಯಿಂದ ಬಳಲುತ್ತಿರುವ ವ್ಯಕ್ತಿ ವೆಂಟಿಲೇಟರ್ ಸಹಾಯದಿಂದ ಅವನು ಜೀವ ಉಳಿದಿದೆ ಅಂತ ಉಸಿರಾಡ್ತಿದ್ದಾನೆ ಅಂತ ಹೇಳಿದ್ರೆ, ಮತ್ತು ಅವನಿಗೆ ಆಹಾರವನ್ನು ಪೈಪ್ನ ಮೂಲಕ ಅಥವಾ ಇದ್ರ ಮೂಲಕ ಅವನು ಸಪ್ಲೈ ಮಾಡ್ತಾ ಇದ್ದಾರೆ, ಅವನಿಗೇನು ಗೊತ್ತಾಗ್ತಾನೆ ಇಲ್ಲ, ಅವನಿಗೇನು ಜ್ಞಾನನೇ ಇಲ್ಲ, ಆ ತರ ವ್ಯಕ್ತಿಗೆ ಉಸಿರಾಡ್ತಿರೋದೇ ಒಂದು ವೆಂಟಿಲೇಟರ್ ಮುಖಾಂತರ. ಇನ್ನು ಇವರು ಬದುಕುಳಿಸುವ ಚಾನ್ಸೇ ಇಲ್ಲ, ಅಂದ್ರೆ ಇನ್ನು ಬದುಕುಳಿಯುವ ಆಗೋದಿಲ್ಲ ಇವರಿಗೆ ಬದುಕುಳಿಸುವುದಕ್ಕೆ. ಆ ತರ ಸ್ಥಿತಿಯಲ್ಲಿದ್ದಾರೆ. ವೆಂಟಿಲೇಟರ್ ಮುಖಾಂತರನೇ ಇವರು ಜೀವ ಉಳಿದಿದೆ. ಮತ್ತು ಇವರಿಗೆ ಆಹಾರವನ್ನು ಕೊಡುವುದು ಯಾವ ರೀತಿ ಅಂತಂದ್ರೆ ಆಹಾರವನ್ನು ಪೈಪ್ ಮೂಲಕವೇ ಕೊಡ್ತಾ ಇದ್ದಾರೆ. ವೆಂಟಿಲೇಟರ್ ಏನಾರ ನಿಲ್ಸಿದ್ರೆ ಇವರು ಜೀವ ನಿಲ್ಬಹುದು. ಈ ರೀತಿಯಾಗಿರುವಂತವಕ್ಕೆ ಸುಪ್ರೀಂ ಕೋರ್ಟು ಪರೋಕ್ಷ ದಯಾಮರಣ ರೀತಿ ಕೊಡುತ್ತೆ, ಅಂದ್ರೆ ವೆಂಟಿಲೇಟರ್ನ ನಿಲ್ಲಿಸುವುದು. ಉಸಿರಾಟದ ನಿಲ್ದ ತಕ್ಷಣ ವ್ಯಕ್ತಿ ಸಾಮಾನ್ಯ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಸತ್ತೋಗ್ತಾನೆ. ಅದನ್ನ ಪರೋಕ್ಷ ದಯಾಮರಣ ಅಂತಾರೆ. ನೇರ ದಯಾಮರಣ ಅಂತಂದ್ರೆ ಇವಾಗ ವ್ಯಕ್ತಿಗೆ ವಿಷದ ಚುಚ್ಚುಮದ್ದು ಅಂದ್ರೆ ವಿಷದ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ವಿಷದ ಇಂಜೆಕ್ಷನ್ ಕೊಟ್ಬಿಟ್ಟು ಸಾಯಿಸೋದು. ಇದು ಭಾರತದಲ್ಲಿ ಕಾನೂನುಬದ್ಧಗೊಳಿಸಿಲ್ಲ, ಬೇರೆ ದೇಶಗಳಲ್ಲಿ ಇದೆ. ಆದ್ರೆ ಭಾರತದಲ್ಲಿ ಪರೋಕ್ಷ ದಯಾಮರಣಕ್ಕೆ ಅವಕಾಶ ಕೊಟ್ಟಿದೆ. ಘನತೆಯಿಂದ ಸಾಯುವುದು ಕೂಡ ವ್ಯಕ್ತಿಯ ಮೂಲಭೂತ ಹಕ್ಕು ಅಂತೇಳಿ 2018ರಲ್ಲಿ ಸುಪ್ರೀಂ ಕೋರ್ಟ್ ವರ್ಣನೆ ಮಾಡಿತ್ತು. ಅದೇ ರೀತಿಯಾಗಿ 2023ರಲ್ಲಿ ಪರೋಕ್ಷ ದಯಾಮರಣಕ್ಕೆ ಕೆಲವು ತಿದ್ದುಪಡಿಗಳನ್ನೆಲ್ಲ ಅಳವಡಿಸಿಕೊಂಡು ಪರೋಕ್ಷ ದಯಾಮರಣವನ್ನು ನೀಡಬಹುದು ಅಂತೇಳಿ ಆಗ ಕಾನೂನುಬದ್ಧಗೊಳಿಸ್ತು. ಈಗ ಸುಪ್ರೀಂ ಕೋರ್ಟ್ ಪರೋಕ್ಷ ದಯಾಮರಣವನ್ನು ಹರೀಶ್ ರಾಣಾ ಎನ್ನುವರಿಗೆ ದಯಪಾಲಿಸಿದೆ. ಅಂದ್ರೆ 31 ವರ್ಷದ ಹರೀಶ್ ರಾಣಾ ಅವರಿಗೆ ಪರೋಕ್ಷ ದಯಾಮರಣವನ್ನು ಅನುಮತಿ ನೀಡಿದೆ ಮತ್ತು ಆದೇಶಗೊಳಿಸಲಾಗಿದೆ. ನಿಮಗೆ ಹೇಳಿದೆ ಹರೀಶ್ ರಾಣಾ ಅವ್ರ ಬಗ್ಗೆ ಹೇಳ್ತೀನಿ. ಹರೀಶ್ ರಾಣಾಗೆ ಇವಾಗ 31 ವರ್ಷ, ಅಂದ್ರೆ ದಯಾಮರಣ ಕರುಣಿಸಿದೆ ಸುಪ್ರೀಂ ಕೋರ್ಟ್. ಇದೊಂದು ಮೈಲಿಗಲ್ಲು ಅಂತ ಹೇಳ್ಬೋದು. ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಬಂದಂತ ಆದೇಶ ಒಂದು ದೊಡ್ಡ ಮೈಲಿಗಲ್ಲು. ಹರೀಶ್ ರಾಣಾ ಅವರು ಅಂದ್ರೆ 2013ರಲ್ಲಿ ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಹರೀಶ್ ರಾಣಾ ಅವರು ಸಿವಿಲ್ ಇಂಜಿನಿಯರಿಂಗ್ ಓದ್ತಾ ಇದ್ರು. ಒಂದು ದಿನ ಏನಾಯ್ತಂತಂದ್ರೆ ಇವರು ಮೊಹಲಿಯಲ್ಲಿ ಹೋಗಿದ್ರು. ಮೊಹಲಿಯಲ್ಲಿ 4ನೇ ಅಂತಸ್ತಿನ ಮಾಡಿಯಿಂದ ಆಕಸ್ಮಿಕವಾಗಿ ಜಾರ್ ಬಿದ್ದು ಅವ್ರ ಮೆದುಳು ನಿಷ್ಕ್ರಿಯತೆಗೊಳಿಸಿತು ಮತ್ತು ಆಗ ಅಂಗಾಂಗಗಳ ವೈಫಲ್ಯ ಕೂಡ ಆಯ್ತು ಅವರಿಗೆ. ಅವತ್ತಿನಿಂದ ಅವರು ದಶಕಗಳ ಕಾಲ ಹೆಚ್ಚು, ಅಂದ್ರೆ ದಶಕಕ್ಕಿಂತ ಹೆಚ್ಚುಗಳ ಕಾಲ ಅವರು ಈ ರೀತಿಯಾಗಿ ಬಳಲ್ತಾ ಇದ್ರು. ಅದಕ್ಕಿಂತ ಮುಂಚೆ ಅವರು ಉತ್ತಮವಾದ ಅಂದ್ರೆ ಒಳ್ಳೆ ವಿದ್ಯಾರ್ಥಿ ಆಗಿದ್ರು, ಮತ್ತೆ ಕ್ರೀಡೆಯಲ್ಲಿ ಇದ್ರು, ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಇದ್ರು, ಫುಟ್ಬಾಲ್ ಆಟಗಾರ ಆಗಿದ್ರು, ಮತ್ತು ಅವರು ನೋಡೋದಕ್ಕೂ ಬಹಳ ಚೆನ್ನಾಗಿದ್ರು ಅಂತೇಳಿ ಆ ರೀತಿಯಲ್ಲಿ ಅವರ ಬಗ್ಗೆನೂ ಕೂಡ ವರ್ಣನೆ ಮಾಡಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಇದನ್ನೆಲ್ಲ ಪರಿಗಣಿಸಿ ಅವರಿಗೆ ಪರೋಕ್ಷ ದಯಾಮರಣವನ್ನು ಕರುಣಿಸುತ್ತೆ. ಇದಕ್ಕಿಂತ ಮುಂಚೆ ದಯಾಮರಣ ನೀಡಬೇಕಂತೇಳಿ ಹರೀಶ್ ರಾಣಾ ಅವರ ಪೋಷಕರು ಹಲವು ವರ್ಷಗಳ ಬಹಳ ಹೋರಾಟ ಮಾಡಿದ್ದಾರೆ ಕೋರ್ಟಲ್ಲಿ. ಅಂದ್ರೆ ಅವರು ನೋಡಿ, ಅವರು ಗಾಜಿಯಾಬಾದ್ ಅಲ್ಲಿ ಒಂದು ಸ್ಯಾಂಡ್ವಿಚ್ ಅಂಗಡಿಯನ್ನು ಹಿಡ್ಕೊಂಡು, ಅಂದ್ರೆ ಸ್ಟ್ರೀಟ್ ಫುಟ್ಪಾತ್ ಅಲ್ಲಿ ಸ್ಯಾಂಡ್ವಿಚ್ ಅಂಗಡಿಯನ್ನು ಹಿಡ್ಕೊಂಡು ಅವ್ರು ಜೀವನ ನಡೆಸ್ತಾ ಇದ್ರು. ಆದ್ರೂ ಅವರು ಮಗನನ್ನ ನೋಡ್ಕೊಂತ ಬಂದ್ರು, ಅವರ ಆರೈಕೆಯನ್ನ ಮಾಡ್ಕೊಂತ ಬಂದ್ರು. ಅವರ ಪ್ರೀತಿಯಂತೂ ಕಡಿಮೆ ಆಗ್ಲಿಲ್ಲ, ಅವನ ಆರೋಗ್ಯವೆಲ್ಲ ನೋಡ್ಕೊಳ್ತಾ ಬಂದ್ರು. ಆಗ ಅವ್ರು ಏನ್ ಮಾಡಿದ್ರು, 2024ರಲ್ಲಿ ದೆಹಲಿ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕ್ತಾರೆ, ತನ್ನ ಮಗನಿಗೆ ದಯಾಮರಣವನ್ನ ಕರುಣಿಸ್ಬೇಕು ಅಂತ ಹಾಕ್ತಾರೆ. ಆಗ ದೆಹಲಿ ಹೈಕೋರ್ಟ್ ಏನ್ ಹೇಳುತ್ತೆ, ಹರೀಶ್ ರಾಣಾ ಅವರು ಕೃತಕವಾಗಿ ಅಂದ್ರೆ ಉಸಿರಾಡ್ತಿದ್ದಾರೆ, ಅಂದ್ರೆ ಯಾವುದೇ ಒಂದು ವೆಂಟಿಲೇಟರ್ ಸಹಾಯದಿಂದ ಅವ್ರು ಉಸಿರಾಡ್ತಿಲ್ಲ, ಅವ್ರು ಕೃತಕವಾಗಿ ಉಸಿರಾಡ್ಕೊಂಡು ಜೀವವಾಗಿ ಇದ್ದಾರೆ.
ಆದ್ರಿಂದ ಇಂಥ ಪ್ರಕರಣಗಳಲ್ಲಿ ಅಂದ್ರೆ ವೆಂಟಿಲೇಟರ್ ಅಳವಡಿಸದೇ ಇರುವಂತಹ ಪ್ರಕರಣಗಳಿರುತ್ತಲ್ಲ, ಈ ರೀತಿಯಾದ ವ್ಯಕ್ತಿಗಳಿಗೆ ಅದು ದಯಾಮರಣ ಕರುಣಿಸಲು ಬರೋದಿಲ್ಲ. ಇದು ಪರೋಕ್ಷ ದಯಾಮರಣಕ್ಕೆ ಬರೋದಿಲ್ಲ, ಇದು ನೇರ ದಯಾಮರಣಕ್ಕೆ ಬರುತ್ತೆ. ಅಂದ್ರೆ ವೆಂಟಿಲೇಟರ್ ಮುಖಾಂತರ ಉಸಿರಾಡ್ತಿದ್ರೆ ಆಗ ಕೃತಕ ಇದ್ರ ಮುಖಾಂತರ ಅವರು ಒಂದು ಇದ್ರ ಮುಖಾಂತರ ಉಸಿರಾಡ್ತಿರ್ತಾರೆ, ಆಗ ಪರೋಕ್ಷ ದಯಾಮರಣ ಕಾಣಿಸ್ಬೋದು ಅಂತೇಳಿ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ದೆಹಲಿ ಹೈಕೋರ್ಟ್ ಏನ್ ಮಾಡುತ್ತೆ, ರಿಜೆಕ್ಟ್ ಮಾಡುತ್ತೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲು ಕೂಡ ಏರ್ತಾರೆ ಅವರು. ಸುಪ್ರೀಂ ಕೋರ್ಟ್ ಕೂಡ ಅದೇ ಒಂದು ಏನು ಹೈಕೋರ್ಟ್ ಮಾಡಿರುತ್ತೆ ದೆಹಲಿ ಹೈಕೋರ್ಟ್ನ, ಅದನ್ನೇ ಎತ್ತಿ ಹಿಡಿಯುತ್ತೆ. ಅದು ಎತ್ತಿ ಹಿಡಿಯೋದ ನಂತರ ದಯಾಮರಣವನ್ನು ಕರುಣಿಸುವುದಿಲ್ಲ. ಬಟ್ ಉತ್ತರ ಪ್ರದೇಶ ಸರ್ಕಾರ ಕೇಳುತ್ತೆ, ಇವರಿಗೆ ಆರ್ಥಿಕ ನೆರವು ಮತ್ತು ವೈದ್ಯಕೀಯ ನೆರವನ್ನು ನೀವು ಅವರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಆದೇಶದಲ್ಲಿ ಹೇಳುತ್ತೆ. ದಯಾಮರಣದ ಏನು ಅರ್ಜಿ ಇರುತ್ತೋ ಅದು ತಿರಸ್ಕೃತಗೊಳ್ಳುತ್ತೆ. 2025ರಲ್ಲಿ ಮತ್ತೆ ರಾಣಾ ಅವರ ಪೋಷಕರು ಏನ್ ಮಾಡ್ತಾರೆ, ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇ ಇರ್ತಾರೆ. ಅಂದ್ರೆ ಅವನ ಆರೋಗ್ಯ ಇನ್ನೂ ಬಿಗಡಾಯಿಸಿದೆ, ಹಾಗಾಗಿ ದಯಾಮರಣ ಕರುಣಿಸ್ಬೇಕು ಅಂತೇಳಿ ಅವನ ಪೋಷಕರು ಏನ್ ಮಾಡ್ತಾರೆ, ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇ ಇರ್ತಾರೆ. ಆಗ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ಪ್ರಾಥಮಿಕ ವೈದ್ಯಕೀಯ ಮಂಡಳಿ ಮತ್ತು ದ್ವಿತೀಯ ವೈದ್ಯಕೀಯ ಮಂಡಳಿಯನ್ನು ರಚಿಸಿಬಿಟ್ಟು ಅವರಿಗೆ ಇದನ್ನು ಪರಿಶೀಲಿಸಿ ಆದೇಶವನ್ನು ಅದ್ರ ಪರಿಶೀಲಿಸಿ ಒಂದು ರಿಪೋರ್ಟ್ ಕೊಡೋದಕ್ಕೆ ಕೇಳ್ತಾರೆ. ನಂತರ ಅವರು ರಿಪೋರ್ಟ್ ಕೊಟ್ಟ ನಂತರ ಅದನ್ನೆಲ್ಲ ಪರಿಶೀಲಿಸಿದಾಗ ಇವನು ಇನ್ನು ಮುಂದೆ ಜೀವಂತವಾಗಿ ಉಳಿಯುವಂತ ಯಾವ ಒಂದು ಸಂದರ್ಭವೂ ಇಲ್ಲ, ಜೀವಂತವಾಗಿ ಉಳಿಯುವುದು ಕಷ್ಟ ಇವರು ಅಂತೇಳಿ ಆ ರಿಪೋರ್ಟ್ ಅಲ್ಲಿ ಗೊತ್ತಾಗುತ್ತೆ. ಇದನ್ನೆಲ್ಲ ನೋಡಿದ ನಂತರ ಏನ್ ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟು ಪರೋಕ್ಷ ದಯಾಮರಣವನ್ನು ಹರೀಶ್ ರಾಣಾ ಅವರಿಗೆ ಕರುಣಿಸ್ಬೋದು ಅಂತೇಳಿ ಆರ್ಡರ್ ಮಾಡುತ್ತೆ. ಪರೋಕ್ಷ ದಯಾಮರಣವನ್ನು ಅವರಿಗೆ ಆದೇಶ ನೀಡುತ್ತೆ. ಇದು ಒಂದು ನಮ್ಮ ಭಾರತದ ಇತಿಹಾಸದಲ್ಲಿ ಒಂದು ಸುಪ್ರೀಂ ಕೋರ್ಟ್ ನೀಡಿದಂತ ಆದೇಶ ಒಂದು ಮೈಲಿಗಲ್ಲು ಅಂತಾನೆ ಹೇಳ್ಬೋದು ನಾವು. ಇನ್ನು ಇವಾಗ ಪರೋಕ್ಷ ದಯಾಮರಣವನ್ನು ಏನು ಕರುಣಿಸ್ತೋ ಸುಪ್ರೀಂ ಕೋರ್ಟ್, ಬಟ್ ಇದಕ್ಕೂ ಬಹಳ ಚರ್ಚೆಗಳು ನಡೀತು, ವಾದ ವಿವಾದಗಳು ನಡೀತು. ಪರೋಕ್ಷ ದಯಾಮರಣನು ಒಂದು ರೀತಿಯಾಗಿ ಪ್ರಾಣ ತೆಗ್ದಂಗೆ ಆಗುತ್ತೆ ಅಂತೇಳಿ. ಅಂದ್ರೆ ನೇರ ದಯಾಮರಣ ಅಂತಂದ್ರೆ ವಿಷದ ಚುಚ್ಚುಮದ್ದು ಕೊಡೋದು, ವಿಷದ ಇಂಜೆಕ್ಷನ್ ಮಾಡೋದು ಅಂತ ಹೇಳೋದು ಬರುತ್ತೆ. ಅದೇ ರೀತಿ ಪರೋಕ್ಷ ದಯಾಮರಣ ಅಂದ್ರೆ ವೆಂಟಿಲೇಟರ್ ಸಹಾಯದಿಂದ ಉಸಿರಾಡ್ತಾ ಇರ್ತಾರೆ, ಆ ವೆಂಟಿಲೇಟರ್ನ ನಿಲ್ಲಿಸೋದು ಅಂತ ಅರ್ಥ ಬರುತ್ತೆ. ಬಟ್ ಇದನ್ನು ಅಷ್ಟೇನೆ ಭಾರತದಲ್ಲಿ ಬಹಳ ವಾದ ವಿವಾದಗಳಾದವು, ಚರ್ಚೆಗಳಾದವು. ಪರೋಕ್ಷ ದಯಾಮರಣನು ಒಂದು ರೀತಿ ಅಪರಾಧನೇ ಆಗುತ್ತೆ ನಮ್ಮ ಭಾರತದ ಸಂವಿಧಾನದ ಪ್ರಕಾರ ಅಂತ ಬಹಳಷ್ಟು ವಾದಗಳಾಯ್ತು. ಬಟ್ ಇದನ್ನ ಬಡವರು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂತಾನೂ ಕೂಡ ಬಹಳಷ್ಟು ಜನ ಚರ್ಚೆಯಲ್ಲಿ ಮಾಡಿದ್ರು. ಏನಪ್ಪಾ ಅಂತಂದ್ರೆ, ಈಗ ನೋಡಿ, ಭಾರತದಂತ ದೇಶದಲ್ಲಿ ಚಿಕಿತ್ಸೆ ಬರ್ಸೋದು ಬಹಳ ಕಷ್ಟ ಆಗುತ್ತೆ. ಚಿಕಿತ್ಸೆ ಕೊಡಿಸೋದೇ ಒಂದು ದೊಡ್ಡ ಕಷ್ಟ, ಅದಕ್ಕೆ ಹಣವನ್ನು ಒದಗಿಸೋದೇ ಒಂದು ದೊಡ್ಡ ಕಷ್ಟ ಆಗಿರುತ್ತೆ. ಯಾಕಂದ್ರೆ ಭಾರತದಲ್ಲಿ ಬಡವರು ಜಾಸ್ತಿ ಇರೋದ್ರಿಂದ ಆ ರೀತಿಯಾಗಿ ಇದನ್ನ ದುರುಪಯೋಗ ಪಡಿಸ್ಕೊಂತಾರೆ, ಎಲ್ಲರೂ ಅರ್ಜಿಗಳನ್ನ ಹಾಕ್ತಾರೆ ಅನ್ನೋದು ಕೂಡ ಬಹಳಷ್ಟು ಜನ ಅಲ್ಲಿ ವಾದ ವಿವಾದಗಳು ನಡೀತು. ಬಟ್ ಇದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಸುಪ್ರೀಂ ಕೋರ್ಟ್ ಪರೋಕ್ಷ ದಯಾಮರಣಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಪರೋಕ್ಷ ದಯಾಮರಣವನ್ನು ಮಾತ್ರ ಕಾನೂನುಬದ್ಧಗೊಳಿಸಿದೆ, ನೇರ ದಯಾಮರಣವನ್ನು ಭಾರತದಲ್ಲಿ ಕಾನೂನುಬದ್ಧಗೊಳಿಸಿಲ್ಲ, ಬೇರೆ ದೇಶಗಳಲ್ಲಿದೆ. ಇದು ಒಂದು ಪರೋಕ್ಷ ದಯಾಮರಣ ಹರೀಶ್ ರಾಣಾ ಅವರಿಗೆ ಕೊಟ್ಟಿರುವಂಥದ್ದು ಒಂದು ದೊಡ್ಡ ಮೈಲಿಗಲ್ಲು ಅಂತ ಹೇಳ್ಬೋದು. ವಿಷಯ ಚೆನ್ನಾಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ವಿಡಿಯೋ ಚೆನ್ನಾಗಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ. ಬಾಯ್.